हेलो वेलकम बैक टू माय यूट्यूब चैनल भारती परमेश व्लॉग्स। ನಮ್ಮ ಹಳ್ಳಿಯಲ್ಲಿರೋ ಸಾಯಿ ಕುಟೀರಕ್ಕೆ ಹೋಗೋಣ ಬನ್ನಿ। ನಾವು ಇವತ್ತು ಸಾಯಿ ಕುಟೀರಕ್ಕೆ ಒಂದು ಅಪ್ಗ್ರೇಡೆಡ್ ಮೆಷಿನರಿನ ತಗೊಂಡ್ ಬಂದಿದೀವಿ। ಅದರ ಹೆಸರು ಬ್ರಷ್ ಕಟರ್ ಅಂತ। ಇದೇನಿದು ಬ್ರಷ್ ಕಟರ್ ಅಂತ ಹೊಸ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅದು ಜಸ್ಟ್ ಸಿಂಪಲ್। ಬ್ರಷ್ ಕಟರ್ ಅಂದ್ರೆ ಏನಿಲ್ಲ, ವೀಡ್ ಕಟರ್ ಅಂದ್ರೆ ಕಳೆ ಕೀಳೋ ಅಂತ ಮೆಷಿನ್। ಇದನ್ನ ಯೂಸ್ ಮಾಡ್ಕೊಂಡು ಬರೀ ಕಳೆನೇ ಅಲ್ಲ, ಹುಲ್ಲು ಅಥವಾ ಏನೇನು ಅನ್ವಾಂಟೆಡ್ ಪ್ಲಾಂಟ್ಸ್ ಬೇಕಾಗಿರುತ್ತೋ ನಮಗೆ ಕಿತ್ತು ಬಿಸಾಕಬೇಕು ಅನ್ಸುತ್ತೆ, ಇದನ್ನೆಲ್ಲ ಆರಾಮವಾಗಿ ಕಿತ್ತು ಬಿಸಾಕ್ಬೋದು। ಬನ್ನಿ ಅದರ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ। ಇದು NCH ಕಂಪನಿ ಅವ್ರದ್ದು 630 ಮಾಡೆಲ್। ಇದು 1.7 ಕಿಲೋ ವ್ಯಾಟ್ 63 cc ಕೆಪಾಸಿಟಿ ಇರುವಂತ ಮೆಷಿನರಿ ಇದು। ಜಸ್ಟ್ 1 ಲೀಟರ್ ಪೆಟ್ರೋಲ್ಗೆ 40 ಮಿಲಿ ಲೀಟರ್ ಆಯಿಲ್ ಹಾಕೊಂಡು 3 ಅವರ್ ಹೊಡಿಬಹುದು ಈ ಮಿಷನ್। ಬ್ರಷ್ ಕಟರ್ ಮಿಷಿನ್ ಜೊತೆಗೆ ವೈರ್ಸ್ ಮತ್ತೆ ಬ್ಲೇಡ್ಸ್ ನ ಕೊಟ್ಟಿರ್ತಾರೆ। ಅದನ್ನ ನಾವು ಕಳೆ ನೋಡಿ ಯೂಸ್ ಮಾಡ್ಬೇಕಾಗತ್ತೆ। ಬರೀ ಹುಲ್ಲೆ ಬೆಳೆದಿದ್ರೆ ನಾವು ವೈರ್ಸ್ ನ ಯೂಸ್ ಮಾಡಬಹುದು, ಇಲ್ಲ ದೊಡ್ಡ ದೊಡ್ಡ ಕಳೆ ಇದೆ ಅಂದ್ರೆ ಕಟ್ಟರ್ಸ್ ನ ಯೂಸ್ ಮಾಡಬಹುದು। ನೀವು ನೋಡಬಹುದು ಬ್ಲೇಡ್ಸ್ ನ ಹಾಕಿದೀವಿ ನಾವಿಲ್ಲಿ, ಯಾಕಂದ್ರೆ ನಮ್ಮ ತೋಟದಲ್ಲಿ ಕಳೆ ದೊಡ್ಡದಾಗಿತ್ತು। ಸೊ ಹಾಗಾಗಿ ಡಿಪೆಂಡಿಂಗ್ ಅಪಾನ್ ದ ಕಳೆ ನೀವು ಅದನ್ನ ಯೂಸ್ ಮಾಡಬಹುದು। ಈ ಮಿಷಿನ್ ಯೂಸ್ ಮಾಡೋದು ತುಂಬಾನೇ ಸುಲಭ। ನೀವು ನೋಡ್ಬೋದು, ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ। ಮುಂಚೆ ಹೆಗಲ್ಗೆ ಹಾಕೊಂಡು ಯೂಸ್ ಮಾಡ್ತಾ ಇದ್ರು, ಅದು ಸ್ವಲ್ಪ ಹೆಗಲಿಗೆ ಭಾರ ಬಿದ್ದು ಬೆನ್ನು ಬರ್ತಾ ಇತ್ತು, ಆದರೆ ಇದು ತುಂಬಾ ಈಸಿ। ಈಗ ನಾನು ಯೂಸ್ ಮಾಡ್ತಾ ಇರೋ ಮಿಷನ್ಗೆ ವೀಲ್ಸ್ ಇದೆ, ಸೊ ತಳ್ಕೊಂಡು ನಾವು ಈಸಿಯಾಗಿ ಕಳೆನ ಕಟ್ ಮಾಡ್ಬೋದು। ಸೊ ಫಾಸ್ಟ್ ಆಗಿ ಕೆಲಸ ಆಗುತ್ತೆ। ಸೊ ಲೇಬರ್ ಮೇಲೆ ಡಿಪೆಂಡ್ ಆಗೋದೇ ಬೇಡ। ನಾವೇನಾದ್ರೂ ಲೇಬರ್ ಕರೆಸ್ತೀವಿ ಅಂದ್ರೆ ಒಂದು ಲೇಬರ್ಗೆ 800 ರೂಪಾಯಿಂದ 1000 ರೂಪಾಯಿ ಕೊಡಬೇಕಾಗುತ್ತೆ। ಅದರ ಜೊತೆಗೆ ಊಟ ಮತ್ತೆ ತಿಂಡಿ ಇವೆಲ್ಲ ಅರೇಂಜ್ ಮಾಡಬೇಕಾಗುತ್ತೆ। ಆಮೇಲೆ ಇನ್ನೊಂದು ಟೆನ್ಷನ್ ಏನಂದ್ರೆ ಅವ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋದು, ಏನು ಕೆಲಸ ಮಾಡ್ತಾರೆ ಅಂತ। ಆದರೆ ಈ ಮಿಷಿನ್ ಯೂಸ್ ಮಾಡೋದ್ರಿಂದ ಆ ತಂಟೆನೇ ಇಲ್ಲ। 3 ಗಂಟೆ ಕಂಟಿನ್ಯೂಸ್ ಕೆಲಸ ಮಾಡಿದ್ರೆ ನಿಮ್ಮ ತೋಟ ಫುಲ್ ಕ್ಲೀನ್ ಆಗುತ್ತೆ। ಜಸ್ಟ್ 150 ರೂಪಾಯಿಂದ 200 ರೂಪಾಯಿ ಒಳಗೆ, ಅದು ಪೆಟ್ರೋಲ್ ಮತ್ತು ಆಯಿಲ್ಗೆ ಮಾತ್ರ। ಈ ಕೆಲಸ ಮಾಡೋಕ್ಕೆ ಸ್ವಲ್ಪ ಪ್ರೀತಿ, ಅದರ ಕಡೆ ಇಂಟ್ರೆಸ್ಟ್ ಇದ್ದರೆ ಸಾಕು। ನಾವು ಈ ಮೆಷಿನ್ನ ಕೊಂಡ್ಕೊಳ್ಳೋಕ್ಕೆ ಬರೀ 18,000 ರೂಪಾಯಿ ಖರ್ಚು ಮಾಡಿದ್ವಿ, ಆದರೆ ಮಲ್ಟಿಪರ್ಪಸ್ ತುಂಬ ವರ್ಷ ಯೂಸ್ ಮಾಡ್ಬೋದು। ನೋಡಿ, ಸಾಯಿ ಕುಟೀರ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸ್ತಾ ಇದೆ। ನೀವು ನಿಮ್ಮ ತೋಟದಲ್ಲಿ ಕೂಡ ಈ ಬ್ರಷ್ ಕಟರ್ನ ಅಳವಡಿಸ್ಕೊಳ್ಳಿ, ಯಾವುದೇ ಲೇಬರ್ ಮೇಲೆ ಡಿಪೆಂಡ್ ಆಗಬೇಡಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್।